ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಏನು ಬ್ಲಾಗ್ ಮಾಡ್ತಾ ಇರೋದು ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು. ನಾನೊಂದು ಬೆಸ್ಟ್ ಸ್ಯಾರಿ ಹೋಲ್ಸೇಲ್ ಶಾಪ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದೆ. ಅದಕ್ಕೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಯೂಜ್ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಆ ವಿಡಿಯೋಗೆ ಸ್ವಲ್ಪ ಕಮೆಂಟ್ಸ್ಗಳು ಬಂದಿದೆ ಆ್ಯಂಡ್ Q&A ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕ್ವಶನ್ಸ್ಗೆಲ್ಲ ಇವತ್ತು ನಾನು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಅಡ್ರೆಸ್ ಎಲ್ಲಿ, ಹಾಗೆ ಎಷ್ಟು ಅಂದರೆ ಆ ಸ್ಯಾರೀಸ್ ಎಲ್ಲ ಯಾವ ಥರ ಇರುತ್ತೆ, ಸ್ಟಾರ್ಟಿಂಗ್ ಪ್ರೈಸ್ ಏನು ಅಲ್ಲಿ, ಅಂದರೆ ಪರ್ವತಮ್ಮ ಸಿಲ್ಕ್ ಸ್ಯಾರೀಸಲ್ಲಿ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಸ್ಯಾರೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಎನ್ಕ್ವೈರಿ ಬಂದಿತ್ತು. ಸೊ ಹಂಗಾಗ್ಬಿಟ್ಟು ಇವತ್ತು ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ಮಾಡಲೇಬೇಕು, ಇಲ್ಲಾಂದರೆ ನಾನು ಸ್ವಲ್ಪ ಯೂಸ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟು ಸೊ ನಾನು ಇವತ್ತು ವೀಡಿಯೋನೇ ಮಾಡಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಯಾಕಂದರೆ ನಾನು ಒಂದೊಂದು ಇನ್ಫಾರ್ಮೇಷನ್ ಹೇಳಿರ್ತೀನಿ. ಸೊ ಹಂಗಾಗಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಓಕೆ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಮೆಂಟ್ ಏನು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಮ್ಯಾಮ್, ಸಿಂಗಲ್ ಸ್ಯಾರೀಸು ಸಿಗುತ್ತಾ ಮ್ಯಾಮ್ ಅಂತ ಕೇಳಿದ್ರ. ಎಸ್, ಸಿಂಗಲ್ ಸ್ಯಾರೀಸು ಸಿಗುತ್ತೆ. ರಿಟೇಲು ಸಹ ಇದೆ, ಅಲ್ಲಿ ಹೋಲ್ಸೇಲು ಸಹ ಇದೆ. ಹಾಗೆ ನಿಮಗೆ ಸಿಂಗಲ್ ಸ್ಯಾರೀಸ್ ಕೂಡ ಸಿಗುತ್ತೆ, ಆನ್ಲೈನು ಸಿಗುತ್ತೆ, ಆಫ್ಲೈನು ಸಿಗುತ್ತೆ. ನೀವು ಶಾಪ್ ಬೇಕಾದರೂ ವಿಸಿಟ್ ಮಾಡ್ಬೋದು. ಇಲ್ಲ ಮ್ಯಾಮ್, ನಾವು ಸ್ವಲ್ಪ ದೂರ ಇದ್ದೀವಿ, ನಮಗೆ ಇಲ್ಲಿಗೆ ಬೇಕಾದ್ರೆ ಮನೆ ಹತ್ರನೇ ತರಿಸ್ಕೊಳ್ಬೇಕಂದ್ರೆ ಆನ್ಲೈನ್ ಸಹ ಅವೈಲೇಬಲ್ ಇದೆ, ನೀವು ತರಿಸ್ಕೊಬೋದು. ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಸಹ ಕೊಡ್ತಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಬಂದು ಫೋನ್ ನಂಬರ್ ಕೊಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಪಕ್ಕ ಕೊಡ್ತೀನಿ, ಹೇಳ್ತೀನಿ ನಾನು ಫೋನ್ ನಂಬರ್ನ. ಹಾಗೆ ಇನ್ನೊಬ್ಬರು ಕಮೆಂಟ್ ಕೇಳಿದ್ದೀರಾ, ನಾವು ಇವಾಗ ಒಂದು ಹೊಸ ಅಂಗಡಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮ್ಯಾಮ್. ಫುಲ್ ಸ್ಟಾರ್ಟಿಂಗಿಂದ ಏನು ಸ್ಯಾರೀಸ್ ಹಾಕಬೇಕು, ಹಾಗೆ ಮೀಡಿಯಮ್ ಏನು ಸ್ಯಾರೀಸ್ ಹಾಕಬೇಕು, ಹಾಗೆ ಹೈಯೆಸ್ಟ್ ರೇಂಜಲ್ಲಿ ಏನು ಸ್ಯಾರೀಸ್ ಹಾಕಬೇಕು ಅಂತ ಐಡಿಯಾ ಸಹ ಕೊಡ್ತಾರಾ, ಹಾಗೆ ಒಂದು ಸೆಟಪ್ ಥರ ಮಾಡಿಕೊಡ್ತಾರಾ ಅಂಗಡಿನ ಫುಲ್ ಅಂತ ಕೇಳಿದ್ದೀರಾ. ಎಸ್, ಅವರು ಫುಲ್ ಶಾಪ್ನ ನಿಮಗೆ ಬೇಕಾದರೆ ಒನ್ ಬೈ ಸ್ಟೆಪ್ ಥರ ಅವರು ನಿಮಗೆ ನೀಟಾಗಿ ಒಂದು ಆರ್ಗನೈಸೇಷನ್ ಸಹ ಮಾಡಿಕೊಡ್ತಾರೆ. ಅಂದರೆ ಎಷ್ಟು ರೂಪಾಯಿ ಸ್ಯಾರಿಯಿಂದ ನೀವು ಎಷ್ಟು ಹೈ ಬಜೆಟಲ್ಲಿ ನೀವು ಸ್ಯಾರಿನ ಹಾಕ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಥರದ್ದು ಮಿಕ್ಸ್ ಸ್ಯಾರೀಸ್ನ ನಿಮಗೆ ಅವರು ಒಂದು ಸೆಟಪ್ ಥರ ಮಾಡಿಕೊಡ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ಕಮೆಂಟ್ ಒಂದು ಯಾರೋ ಹಾಕಿರೋದು, I am also visited that shop. That is one of my favorite shop. Good quality and good responsibility ಅಂತ ಹಾಕಿದ್ದೀರಾ, ರೆಸ್ಪಾನ್ಸ್ ಅಂತ ಹಾಕಿದ್ದೀರಾ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಅಂತ ಹಾಕಿದ್ದೀರಾ. ಮ್ಯಾಮ್, ಆಲ್ಸೋ ವೆರಿ ಫ್ರೆಂಡ್ಲಿ ನೇಚರ್, ಆಲ್ ವಿಸಿಟ್ ಪ್ಲೀಸ್ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಯಾರಿಗೆ ಕಮೆಂಟ್ಸ್ನ ಹಾಕಿದ್ದೀರಾ. ನನಗೂ ಅಷ್ಟೇ, ಇದು ಸುಳ್ಳಲ್ಲ ಅವ್ರು ಹಾಕಿರೋ ಕಮೆಂಟ್, 100% ಟ್ರೂಲಿ. ಅಲ್ಲಿ ನೀವು ಹೋದರೆ ಅವ್ರು ನಿಮ್ಮನ್ನ ಒಂದು ವೆಲ್ಕಮ್ ಮಾಡೋದೇ ಆಗಲಿ, ಇವನ್ ಹಾಯ್ ಅಂತ ಒಂದು ನಗುಮುಖದಿಂದ ವೆಲ್ಕಮ್ ಮಾಡ್ತಾರಲ್ಲ, ಸೊ ಯಾರೂ ಮಾಡಲ್ಲ. ಯಾಕಂತಂದರೆ ಅವ್ರಿಗೇನು ಬೇಕಾಗಿರುತ್ತೆ, ಬಿಸ್ನೆಸ್ ಬೇಕಾಗಿರುತ್ತೆ. ಸೊ ಆ ಬ್ಯುಸಿನಲ್ಲಿ ಓಕೆ ನೀವು ಚೂಸ್ ಮಾಡ್ಕೊಳ್ಳಿ, ಆಮೇಲೆ ನಾವು ಬಿಲ್ಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲ, ಹಂಗಲ್ಲ. ನಮ್ಗೆ ಯಾವ ಥರ ಸ್ಯಾರೀಸ್ ಇದೆ ಪ್ರತಿಯೊಂದು ಸಹ ತೆಗೆದು ನಮಗೆ ತೋರಿಸ್ತಾರೆ, ಹಾಗೆ ಕ್ವಾಲಿಟೀಸು ಸಹ ತೋರಿಸ್ತಾರೆ. ಮ್ಯಾಮ್, ಈ ಸ್ಯಾರಿನಲ್ಲಿ ಈ ಕ್ವಾಲಿಟಿ ಇದೆ, ಈ ಸ್ಯಾರಿನಲ್ಲಿ ಇಷ್ಟು ಕ್ವಾಲಿಟಿ ಇದೆ, ನಿಮ್ಗೆ ಯಾವ ಕ್ವಾಲಿಟಿ ಬೇಕು ಒಂದು ಅಫೋರ್ಡಬಲ್ ರೇಟಲ್ಲಿ ಹಾಕಿ ಕೊಡ್ತೀವಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಡಿಸೈನ್ಸ್ ತೋರಿಸ್ತಾರೆ, ಕಲರ್ಸ್ ತೋರಿಸ್ತಾರೆ. ಆ್ಯಂಡ್ ವೆರಿ ನೀಟ್ಲಿ ಎಕ್ಸ್ಪ್ಲೈನ್ಡ್ ಆಲ್ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಯಾರೀಸ್ ಬಗ್ಗೆ. ನಿಜ ಗೈಸ್, ಒಂದು ಸ್ವಲ್ಪನೂ ಸ್ಯಾರಿ ಬಗ್ಗೆ ಐಡಿಯಾ ಇಲ್ದೋರು ಸಹ ಈ ಬಿಸ್ನೆಸ್ನ ಮಾಡ್ಬೋದು ಅಲ್ಲಿ ಹೋದರೆ, ಅಷ್ಟು ಚೆನ್ನಾಗಿ ನಮಗೆ ಹೇಳ್ತಾರೆ ಸ್ಯಾರೀಸ್ನ ಬಗ್ಗೆ. ಓಕೆ, ಯಾಕಂದರೆ ಜಾಸ್ತಿ ಹೇಳ್ಬಾರ್ದು, ಜಾಸ್ತಿ ಹೇಳಿದ್ರೆ ಅದಕ್ಕೂ ಒಂದು ಕಮೆಂಟ್ ಹಾಕ್ತೀರಾ. ನೀವು ಒಂದ್ಸಲಿ ಶಾಪ್ನ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಸ್ಟಾರ್ಟಿಂಗ್ ಎಷ್ಟು ಅಮೌಂಟಿಂದ ಸ್ಯಾರಿ ಸಿಗುತ್ತೆ ಮ್ಯಾಮ್ ಅವ್ರ ಶಾಪಲ್ಲಿ ಅಂತ ಕೇಳಿದ್ದೀರಾ. ಸೊ ನಿಮಗೆ 250ಇಂದನೂ ಸ್ಯಾರೀಸ್ ಸ್ಟಾರ್ಟ್ ಆಗುತ್ತೆ ಪರ್ವತಮ್ಮ ಸಿಲ್ಕ್ ಸ್ಯಾರೀಸಲ್ಲಿ. ಮೈಸೂರು ಕ್ರೇಪ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 750ಇಂದ ಸಿಗುತ್ತೆ. ಮೈಸೂರು ಸಿಲ್ಕ್ ಕ್ರೇಪಲ್ಲಿ ಮಾತ್ರ 750ಇಂದ ಸಿಗುತ್ತೆ. ಮಿಕ್ಕಿದ ಎಲ್ಲ ಸ್ಯಾರಿಗಳು 250ಇಂದನೂ ಸ್ಟಾರ್ಟ್ ಆಗುತ್ತೆ. ನಿಜ ಸೂಪರ್ವಾಗಿದೆ ಕಲೆಕ್ಷನ್ಸ್, ಮಾತ್ರ ನೀವು ಒಂದ್ಸಲ ವಿಸಿಟ್ ಮಾಡಿ ಗೊತ್ತಾಗುತ್ತೆ. ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಶಾಪ್ ಇದೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ರಿಪೀಟ್ ಕಮೆಂಟ್ ಅದು.
ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು ಫೋನ್ ನಂಬರ್ ಕೊಡಿ ಅವ್ರದ್ದು ಡೈರೆಕ್ಟ್ ಅಂತ ಕೇಳಿದ್ದೀರಾ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. 855533834448. ಇಲ್ಲಿ ಕೆಳಗಡೆ ಸಹ ನಾನು ಹಾಕಿರ್ತೀನಿ, ನಿಮಗೆ ಬೇಕಂದ್ರೆ ನೀವು ಡೈರೆಕ್ಟ್ ಇವ್ರಿಗೆ ಕಾಲ್ ಮಾಡಿದ್ರೆ ಇವ್ರದ್ದು ನೇಮ್ ಬಂದು ಪ್ರೀತಮ್ ಸರ್ ಅಂತ ಹೇಳ್ಬಿಟ್ಟು ಅವರಲ್ಲಿ ಬಿಲ್ಲಿಂಗಲ್ಲಿ ಇರ್ತಾರೆ. ಸೊ ನಿಮಗೆ ಸ್ಯಾರೀಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೋಲ್ಸೇಲ್ ಕಡೆ ಇವರೇ ಇರ್ತಾರೆ ಜಾಸ್ತಿ, ಪ್ರೀತಮ್ ಸರ್ ಅಂತ. ನಿಮಗೆ ಯಶೋರಸ್ ವ್ಲಾಗ್ಸ್ ಅಂತ ಹೇಳಿ ಒಂದು ಅಫೋರ್ಡಬಲ್ ರೇಟಲ್ಲಿ ಸಹ ನಿಮಗೆ ಮಾಡಿಕೊಡ್ತಾರೆ. ನೀವು ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ನೀವು ಶಾಪ್ಗೆ ಹೋಗಿ ಪಕ್ಕ ಸ್ಯಾರೀಸ್ನ ಪರ್ಚೇಸ್ ಮಾಡೇ ಮಾಡ್ತೀರಾ, ಯಾಕಂದರೆ ಸರ್ ಅಷ್ಟು ಒಂದು ಏನಂತಾರೆ ತುಂಬ ಒಳ್ಳೆಯವರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಫಸ್ಟು ತೋರಿಸಿದ ಗೋಲ್ಡ್ ಕಲರ್ ಸ್ಯಾರಿ ಪ್ರೈಸ್ ಹೇಳಿ ಪ್ಲೀಸ್ ಅಂತ ಹೇಳಿದಿರ. ನಿಜ ನೀವು ಅಲ್ಲಿ ಶಾಪ್ ವಿಸಿಟ್ ಮಾಡಿ, ನಾನು ಹೇಳಿದ್ನಲ್ವಾ ಸ್ಟಾರ್ಟಿಂಗ್ 250ಇಂದನೂ ನಿಮಗೆ ಸಿಗುತ್ತೆ. ನಿಮಗೆ ಯಾವ ಸ್ಯಾರೀಸ್ ಬೇಕು ಕ್ವಾಲಿಟಿ ನೋಡಿ, ಆ್ಯಂಡ್ ನಿಮ್ಗೆ ಸಿಂಗಲ್ ಸ್ಯಾರೀಸ್ ಬೇಕಾದರೆ ಡೈರೆಕ್ಟಾಗಿ ನಮ್ಗೆ ಅವ್ರಿಗೆ ಕಾಲ್ ಮಾಡಿ ಅವ್ರು ಕಳಿಸ್ಕೊಡ್ತಾರೆ. ಹಾಗೆ ಅದರಲ್ಲಿ ಕ್ವಾಲಿಟೀಸ್ ಡಿಫ್ರೆಂಟಾಗಿರೋದಿರುತ್ತೆ. ನಿಮ್ಗೆ ಯಾವ್ದು ಬೇಕು ನೀವು ಅಲ್ಲಿ ಶಾಪ್ಗೆ ಹೋಗಿ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ ಅಲ್ಲೇ ಹೋದರೆ ನಿಮ್ಗೊಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ. ಆನ್ಸರ್ ಸಿಕ್ತು ಅಂದ್ಕೊತೀನಿ. ಎಷ್ಟೊಂದು ಜನ ಕೇಳಿರೋಂಥ ಕ್ವಶನ್ ಬಂದು ಇದು ಪ್ರಮೋಷನ್ನ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದೀರಾ. ಸೊ ಇದು ಯಾವುದೇ ಆದಂಥ ಪ್ರಮೋಷನ್ ಏನಲ್ಲ. ಆ್ಯಂಡ್ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂದರೆ ಏನು ಯೂಟ್ಯೂಬ್ಗೋಸ್ಕರ ಅಲ್ಲ, ಅಂದರೆ ಯೂಟ್ಯೂಬ್ಗೋಸ್ಕರ ಅಂತಲೂ ಹೇಳ್ಬೋದು. ಯಾಕಂತಂದರೆ ಯೂಟ್ಯೂಬಲ್ಲೇ ತುಂಬ ಜನಕ್ಕೆ ರೀಚ್ ಆಗೋ ಅಂಥದ್ದು. ಸೊ ಅದಕ್ಕಾಗಿ ನಾನು ಯೂಟ್ಯೂಬಲ್ಲಿ ಸಹ ಈ ವಿಡಿಯೋನ ಪೋಸ್ಟ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ಒಂದು ಬೆಸ್ಟ್ ರೀಸನ್ ಅಂದರೆ ಏನಂತಂದರೆ, ಏನಕ್ಕೆ ಈ ವಿಡಿಯೋ ಮಾಡಲೇಬೇಕಂತ ಮಾಡಿದೆ ಅಂತಂದರೆ, ಈಗ ಎಷ್ಟೊಂದು ಜನ ಈಗ ಏನಂತಾರೆ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡೋರು ಇರ್ತಾರೆ, ಅವ್ರಿಗೆ ಐಡಿಯಾ ಇರೋದಿಲ್ಲ ಅಂದರೆ ಯಾವ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಬೆಸ್ಟು ಹೋಲ್ಸೇಲರ್ ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ ಇವಾಗಿನ ಕಾಲದಲ್ಲಿ. ಬರೀ ಟೋಪಿ ಹಾಕೋರೆ ಸಿಗ್ತಾರೆ, ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಕೊಡೋರು ಸಹ ಕಮ್ಮಿ ಆಗಿಬಿಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ಒಬ್ಬರು ಬಡವ್ರಿಗೆ ಅಂದರೆ ಬಡವರು ಹೆಣ್ಮಕ್ಳಿಗೆ ಇದು ಯೂಸ್ ಆಗ್ಬೋದು. ಎಷ್ಟೊಂದು ಜನ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಕೇಳ್ತಾಯಿದ್ರು, ಮ್ಯಾಮ್ ಇವೊಂದು ಬೆಸ್ಟ್ ಹೋಲ್ಸೇಲರ್ ನಂಬರ್ ಕೊಡಿ ಅಂತ. ನಾನು ಏನಕ್ಕೆ ಇಷ್ಟಿನ ವ್ಲಾಗ್ ಹಾಕಿರಲಿಲ್ಲ ಅಂದರೆ, ಫಸ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆಮೇಲೆ ನಿಮ್ಗೆ ಹೇಳ್ಬೇಕಲ್ವಾ. ಸೊ ಹಂಗಾಗ್ಬಿಟ್ಟು ನಾನು ಹಾಕಿರಲಿಲ್ಲ. ಇದು ನನಗೆ ಬೆಸ್ಟ್ ಹೋಲ್ಸೇಲ್ ಶಾಪ್ ಅಂತ ಅನ್ನಿಸ್ತು ಪರ್ಸ್ನಲಿ, ಅದಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಡೋಂಟ್ ಫೋರ್ಸ್, ನಿಮಗೆ ಇಷ್ಟ ಇದ್ದರೆ ಮಾತ್ರ ತೊಗೊಳ್ಬೋದು. ನೀವು ಅಲ್ಲಿ ಆ ಶಾಪ್ಗೆ ಹೋದರೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಕ್ವಾಲಿಟಿ. ಬಟ್ ನಾನು ಹೇಳ್ತಿರೋದು ಫೋರ್ಸ್ ಏನಿಲ್ಲ, ನಿಮಗೆ ಮನಸ್ಫೂರ್ತಿ ಇಷ್ಟ ಆಯಿತಾ ಕ್ವಾಲಿಟಿ ಆ್ಯಂಡ್ ಅಮೌಂಟ್ ಓಕೆ ಅನ್ನಿಸ್ತಾ ನೀವು ತೊಗೊಳ್ಳಿ, ಬಟ್ ಫೋರ್ಸ್ ಏನಿಲ್ಲ, ಓಕೆನಾ. ಸೊ ನಾನು ಇವಾಗ ಯಾರು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ನ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಇರಬೇಕು ಮ್ಯಾಮ್ ಅಂತ ಕೇಳ್ತಾರೋ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಒಂದೇ ಒಂದು ಕಾರಣದಿಂದ ಈ ವಿಡಿಯೋನ ಮಾಡಿದೆ ಅಷ್ಟೇ. ಸೊ ಡೈರೆಕ್ಟ್ ಯಾಕಂತ ಅಂದರೆ ಅದರಿಂದ ಮುಚ್ಚುಮರೆ ಏನಿಲ್ಲ ಅಲ್ವಾ. ನನಗಾಗೋ ಬಿಸ್ನೆಸ್ ನನಗಾಗುತ್ತೆ, ನಿಮ್ಗಾಗೋ ಬಿಸ್ನೆಸ್ ನಿಮ್ಗಾಗುತ್ತೆ. ಸೊ ಹಂಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದೆ, ಅಂದರೆ ಯೂಸ್ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ರಿಪೀಟೆಡ್ ಕ್ವಶನ್ ಅಂತಂದರೆ ಇದು ಪ್ರಮೋಷನ್ ಅಂತ. ಇದು ಯಾವುದೇ ಆದಂಥ ಪ್ರಮೋಷನ್ ಅಲ್ಲ, ನಾನು ವಿಡಿಯೋದಲ್ಲೂ ಸಹ ನಿಮ್ಗೆ ಹೇಳಿದ್ದೀನಿ. ಬಟ್ ಆದರೂ ಜನ ತುಂಬ ರಿಪೀಟೆಡಾಗಿ ಕೇಳ್ತಾ ಇದ್ರಿ ಏನಂತ, ಇದು ಪ್ರಮೋಷನ್ ಅಂತ. ಅಲ್ಲ ಗೈಸ್, ಇದು ಪ್ರಮೋಷನ್ ಅಲ್ಲ. ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅಂದ್ಕೊತೀನಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ, ಅವರು ಹೇಳ್ತೀನಲ್ಲ ಏನಂತಾರೆ, ಇವಾಗ ಫ್ರೆಂಡ್ ಥರನೇ ಆಗೋಗ್ಬಿಟ್ಟಿದ್ದಾರೆ. ನಾವು ಸ್ಯಾರೀಸಲ್ಲಿ ತೊಗೊಂಡು ನಾವಿನ್ನೇ ಯಾವ ಥರ ಸ್ಯಾರೀಸ್ ಹಾಕಿಸ್ಬೇಕು ಆ್ಯಂಡ್ ನ್ಯೂ ಟ್ರೆಂಡಿಂಗ್ ಸ್ಯಾರಿ ಯಾವ್ದು ಬರುತ್ತೆ ಪಟ್ ಅಂತ ಅಪ್ಡೇಟ್ ಆಗುತ್ತೆ. ನಮ್ಮ ಪಾರ್ವತಮ್ಮ ಒಂದೊಂದು ಟೈಮ್ ಈ ಥರ ಆಗುತ್ತೆ. ನಮ್ಮ ಪಾರ್ವತಮ್ಮ ಸಿಲ್ಕ್ ಸ್ಯಾರೀಸಲ್ಲಿ ಪಟ್ ಅಂತ ಅಪ್ಡೇಟ್ ಆಗಿಬಿಡುತ್ತೆ. ನನಗೆ ಅದೊಂದು ಇಷ್ಟ ಅವರಲ್ಲಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಜಾಸ್ತಿ ಹೇಳೋದೇನು ಬೇಡ ಅಂದ್ಕೊತೀನಿ. ಇದು ಯಾವುದೇ ಆದಂಥ ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ಎಲ್ಲಿ ತೊಗೊಂಡ್ಬಿಡ್ತೀನಿ ಅಂತ ನೀವು ಕೇಳ್ತಾ ಇದ್ರಿ. ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ನಿಮಗೆ ರಿವ್ಯೂನ ಕೊಟ್ಟಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಹೋಗ್ಬಿಟ್ಟು ತೊಗೊಳ್ಬೋದು, ಓಕೆ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಇನ್ನೊಂದೇ ಒಂದು ಕಮೆಂಟ್ ಇದೆ, ಇದು ತುಂಬ 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 ಜಾಸ್ತಿ ಜನ ಕೇಳಿರೋ ಅಂಥ ಕ್ವಶನ್ನು. ನಾನು ಎಷ್ಟೊಂದು ಜನಕ್ಕೆ
ನಾನು ಹೇಳಿದ್ದೀನಿ. ಸೊ ಸ್ವಲ್ಪ ಜನಕ್ಕೆ ನನಗೆ ಯಾರು ಪರ್ಸ್ನಲಿ ಕಾಲ್ ಮಾಡ್ತಾರೋ ಆ್ಯಂಡ್ ಮೆಸೇಜ್ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಜನಕ್ಕೆ ಹೇಳಿದ್ದೀನಿ, ಇನ್ನು ಸ್ವಲ್ಪ ಜನಕ್ಕೆ ಮೋಸ್ಟ್ಲಿ ಮಿಸ್ ಆಗಿರ್ಬೋದು. ಸೊ ಅಡ್ರೆಸ್ ಹೇಳಿ ಮ್ಯಾಮ್, ಪರ್ಟಿಕ್ಯುಲರ್ ಅಡ್ರೆಸ್ ಹೇಳಿ, ನಮಗೆ ಗೊತ್ತಾಗ್ತಾ ಇಲ್ಲ. ಕಾಮಾಕ್ಷಿಪಾಳ್ಯ ಅಂತ ಹೇಳಿದ್ರ, ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅಡ್ರೆಸ್ ಬಂದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ನೀವು, ಮತ್ತೆ ಮತ್ತೆ ಕೇಳಬೇಡಿ. 3rd ಕ್ರಾಸ್, ಸಣ್ಣಕ್ಕಿ ಬೈಲು, ಮಾರುತಿ ನಗರ್, ಕಾಮಾಕ್ಷಿಪಾಳ್ಯ. ನಾನು ಹೇಳಿದ್ನಲ್ಲ ನಂಬರ್ನ 8553383448 ಅಲ್ಲಿ ಹೋಗ್ಬಿಟ್ಟು ಈ ಲೊಕೇಶನ್ಗೆ ಹೋಗ್ಬಿಟ್ಟು ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಪಕ್ಕ ಏನಂತಾರೆ ಸ್ಯಾರೀಸು ಸಿಗುತ್ತೆ. ಹಾಗೆ ನಿಮ್ಮ ಸ್ಯಾರೀಸ್ ಬಿಸ್ನೆಸ್ಗೆ ಒಂದು ಒಳ್ಳೆ ಹೋಲ್ಸೇಲ್ ಶಾಪ್ ಅಂತಲೇ ಹೇಳ್ಬೋದು. ಸೊ ಪಾರ್ವತಮ್ಮ ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಅಲ್ಲೇ ಹೆಡ್ಲೈನಲ್ಲೇ ಇರುತ್ತೆ, ನೀವು ಹೋದ ತಕ್ಷಣ ಅಲ್ಲೇ ಕಾಣಿಸುತ್ತೆ. ಸೊ ನೀವು ಬೈ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಅಂದ್ಕೊತೀನಿ. ಸೊ ಅದರಲ್ಲೂ ಕ್ವಶನ್ಸ್ ಅಂದರೆ ನಿಮ್ಮ ಹತ್ರನೂ ಸ್ಯಾರಿ ಬೈ ಮಾಡ್ಬೋದಾ ಮ್ಯಾಮ್ ಅಂತ. ಖಂಡಿತ, ನಾನು ಸಹ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತು. ಯಾರಾದರೂ ನ್ಯೂ ವ್ಯೂವರ್ಸ್ ಇದ್ದರೆ ತಿಳ್ಕೊಳ್ಳಿ, ನಾನು ಸಹ ಸ್ಯಾರಿನ ಸೇಲ್ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ನಮ್ಮ ಪೇಜಲ್ಲಿ ಸ್ಯಾರೀಸ್ ಬೇಕಂತಂದರೆ ಇಷ್ಟ ಆದರೆ ನಮ್ಮಲ್ಲೂ ಸಹ ಆನ್ಲೈನ್ ಡೆಲಿವರಿ ಇದೆ, ಸೊ ನೀವು ಬೈ ಮಾಡ್ಕೊಳ್ಬೋದು. ಹಾಗೆ ಒಂದು ಅಫೋರ್ಡಬಲ್ ರೇಟಲ್ಲೂ ಸಹ ಕೊಡ್ತೀನಿ. ಸೊ ನನ್ನ ಕಸ್ಟಮರ್ಗೆ ಏನು ಹೇಳೋದು ಅಂತ ಅಂದರೆ, ಇವಾಗ ಪಾರ್ವತಮ್ಮ ಸಿಲ್ಕ್ ಸ್ಯಾರೀಸ್ದು ಪ್ರೈಸಸ್ ಎಲ್ಲ ನೀವು ನೋಡಿರ್ತೀರ, ನನಗೆ ಕೇಳ್ತೀರಾ ಮ್ಯಾಮ್ ಅಲ್ಲಿ ಅಷ್ಟು ಕಮ್ಮಿ ಇಲ್ಲ ಯಾಕೆ ಇಷ್ಟು ಜಾಸ್ತಿ ಅಂತ. ಸೊ ನಾವು ತೊಗೊಂಬರೋದು 50 ರೂಪಾಯಿ ಲಾಭ ಆಗಲಿ ಅಂತಲೇ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನಾದ್ರ ಮೇಲೆ ಒಂದು 200-300 ಆ ಥರ ಇಟ್ಕೊಂಡು ಅಂದರೆ ಸೇಲ್ ಮಾಡಲ್ಲ. ಏನು 50 ರೂಪಾಯಿ ಲಾಭ ಇಟ್ಕೊಂಡಿರ್ತೀವೋ ಅದೇ ನಮಗೆ. ಸೊ ಹಂಗಾಗ್ಬಿಟ್ಟು ಆಮೇಲೆ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ಆ ಪ್ರೈಸ್ಗೂ. ಅಂದರೆ ಅಲ್ಲಿ ಲೈಕ್ ಒಂದು ಸ್ಯಾರಿನಲ್ಲಿ 4-5 ಥರ ಕ್ವಾಲಿಟೀಸ್ ಇರುತ್ತೆ. ಸೊ ನೀವು ಯಾವುದೋ ಒಂದು ಸ್ಯಾರಿನ ನೋಡ್ಬಿಟ್ಟು ಅದಕ್ಕೆ ಫಿಕ್ಸ್ ಆಗಬಾರ್ದು, ನೀವು ಕ್ವಾಲಿಟಿನ ನೋಡಬೇಕು ಫಸ್ಟು. ನಿಮ್ಮ ಕ್ವಾಲಿಟಿ ಚೆಕ್ ಮಾಡಿಕೊಂಡ್ರೆ ಆ್ಯಂಡ್ ಆ ಕ್ವಾಲಿಟಿಗೆ ಈ ಅಮೌಂಟ್ ವರ್ತ್ ಇದೆಯಾ ಅಂತ ನೀವು ಥಿಂಕ್ ಮಾಡಿದ್ರೆ ಖಂಡಿತ ನೀವು ಸ್ಯಾರೀಸ್ ಬಗ್ಗೆ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟೇ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ, ಅಂದರೆ ನ್ಯೂ ವ್ಯೂವರ್ಸ್ ಯಾರ್ಯಾರು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನ್ಯೂ ಇಯರ್ಗೆ ಸಿಗೋಣ. ಹಾಗೆ ನ್ಯೂ ಇಯರ್ ವ್ಲಾಗ್ ಬೇಕು ಅಂತಂದರೆ ಪಟಾಪಟ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದು ಇನ್ನೂ ನಿಮಗೆ ಕೇಳಬೇಕಂತ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವುದೇ 24/7 ನೀವು ಯಾವಾಗಾದರೂ ಕಾಲ್ ಮಾಡಿ ನನಗೆ ಕೇಳ್ಬೋದು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಂದರೆ ಅಡ್ರೆಸ್ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ, ಲೊಕೇಶನ್ಗೆ ಹೋಗ್ಬಿಟ್ಟು ಏನಾದರೂ ನಿಮಗೆ ಮಿಸ್ ಆಯಿತು ಅಡ್ರೆಸ್ ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅಂದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.